ಕ್ಲಚ್ ಬಿಡ್ಬೇಕು. ಓಕೆ, ನ್ಯೂಟ್ರಲ್ಲು. ಹೇಳು. ಹಾಂ, ಇದು ಪೆಟ್ರೋಲ್ ಆನ್ ಆ್ಯಂಡ್ ಆಫ್. ಹಾಂ, ಇದು ಆನಲ್ಲಿ ಇರಬೇಕು. ಹಾಂ, ಚೌಕು. ಓಕೆ, ಅದೇ ಸ್ಟಾರ್ಟ್ ಆಗೋ ಟೈಮ್ ಎಳ್ಕೊಂಡು ಸ್ಟಾರ್ಟ್ ಮಾಡೋದು. ಸ್ಟಾರ್ಟ್ ಮಾಡಿಬಿಟ್ಟು ಮುಂದೆ ತಳ್ಳೋದು. ಹಾಂ, ಯಾವಾಗಲೂ ಮುಂದೆ ಇರಬೇಕು. ಹಿಂಗಿರ್ಬೇಕಾ? ಯಾವಾಗಲೂ ಎರಡು ಅಷ್ಟೇ. ಸರಿ. ಇದು ಯಾವ್ದಾಯ್ತು ಮೇಲೆ? ಇದು ಎಷ್ಟು? ಓಕೆ. ಹಾಂ, ಸರಿ. ಓಕೆ, ಸ್ಟಾರ್ಟು. ಪೆಟ್ರೋಲ್ ಹಾಕಿದ್ದೀವಿ. ಇದು ಆನ್ ಆಫ್. ಇಲ್ಲ ಆನ್ ಆ್ಯಂಡ್ ಆಫ್ ಸ್ವಿಚ್ಚಾ? ಹಾಂ, ಇದು ಆಫ್, ಇದು ಕೆಳಗಡೆ. ಓಕೆ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಇನ್ನೊಂದು ಹೊಸ ವಿಡಿಯೋ. ನಾವು ಇವತ್ತಿದ್ದೀವಿ ಸಾಯಿ ಅಗ್ರಿಮಾರ್ಟು. ಇದು ಯಾವ ಥರ ಪ್ರಮೋಷನ್ ಅಲ್ಲ, ನಾನು ಇಲ್ಲೊಂದು ಪರ್ಚೇಸಿಂಗಿಗೆ ಬಂದಿದ್ದೀನಿ. ನಾನು ಬೈ ಮಾಡ್ತಾ ಇದ್ದೀನಿ. ಏನಪ್ಪ ಅಂತ, ಸೊ ಇದೊಂದು ಪವರ್ ವೀಡರು. ಸೊ ಪರ್ಚೇಸ್ ಮಾಡೋದಕ್ಕೆ ಬಂದಿದ್ದೀವಿ. ಅಣ್ಣರಿದ್ದಾರೆ, ಎಲ್ಲ ಇನ್ಫಾರ್ಮೇಷನ್ನು ಹೇಳ್ತಾರೆ, ನೋಡುವ. ಹಾಯ್, ನಮಸ್ಕಾರ. ಕರೆಕ್ಟಾಗಿ ಇಂಟ್ರೋ ಮಾಡೋದಕ್ಕಾಗಲಿಲ್ಲ. ಸೊ ಅದು ಅಂಗಡಿಯಲ್ಲಿ ಗಜಿಬಿಜಿ, ನನಗೆ ಗೊತ್ತಾಗಲಿಲ್ಲ ಕರೆಕ್ಟಾಗಿ ಅದು ಏನು ಮಾಡ್ಬೇಕಂತ ಗೊತ್ತಾಗಲಿಲ್ಲ. ಸೊ ಇದೇನು ಕತ್ಲಲ್ಲಿ ಮಾಡ್ತಾಯಿದ್ದೀನಿ ಅಂತ ನೀವು ಕೇಳ್ಬೋದು. ಹೌದು, ನಾನು ನೈಟ್ ಇವಾಗ ತೋಟದಲ್ಲಿದ್ದೀನಿ, ನೀರು ಬಿಡೋದಕ್ಕೆ ಬಂದಿದ್ದೀನಿ. ಸೊ ಇಲ್ಲೇ ಎಡಿಟ್ ಮಾಡ್ತಾಯಿದ್ದೀನಿ. ಹಂಗಾಗಿ ನಾನು ಇಲ್ಲೇ ಒಂದು ವೀಡಿಯೋ ಮಾಡಿ ಹಾಕ್ಬಿಡುವ ಅಂತಂದು ಸೊ ವೀಡಿಯೋ ಮಾಡ್ತಾಯಿದ್ದೀನಿ. ಏನಪ್ಪ ಅಂತಂದರೆ ಅದು ಪವರ್ ವೀಡರ್ ಅಂತ. ಸೊ ಅದ್ರದ್ದು ಬರೀ ಬೈಯಿಂಗ್ ಪರ್ಚೇಸಿಂಗು ಪ್ರೊಸೆಸ್ ಏನಿರುತ್ತೆ ಅನ್ನೋ ಅಷ್ಟು ಮಾತ್ರ ಹಾಕ್ತಿದ್ದೀನಿ ಈ ವಿಡಿಯೋದಲ್ಲಿ. ಸೊ ಕಂಪ್ಲೀಟ್ ಡೀಟೇಲ್ಸ್ ವೀಡಿಯೋ ನಾನು ಮನೆಗೆ ತಂದುಬಿಟ್ಟು ಅವಾಗ ಇನ್ನೊಂದು ಮಾಡ್ತೀನಿ, ಆದಷ್ಟು ಬೇಗ ಬರುತ್ತೆ ಆ ವಿಡಿಯೋ. ಸೊ ಈ ವಿಡಿಯೋ ನೋಡಿ ಚಿಕ್ಕ ಪುಟ್ಟ ಇನ್ಫಾರ್ಮೇಷನ್ ಹೇಳ್ತೀನಿ, ಅಂಗಡಿಯಲ್ಲಿ ಏನೇನು ಹೇಳಿದ್ರು ಅಂತ ಅವರೆಲ್ಲ ಹೇಳಿದ್ದಾರೆ. ಸೊ ನೋಡಿ, ಸೊ ನಾನು ಅದು ಇನ್ನೊಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಸೊ ಇದು ಇಷ್ಟು ತಿಳಿಸ್ತೀನಿ, ಅದು ಎಷ್ಟು ತಿಳಿದಕ್ಕಾಗುತ್ತೋ ಅಷ್ಟು ತಿಳಿಸ್ತೀನಿ, ನೋಡುವ ಏನಾಗುತ್ತೆ. ಸೊ ಸ್ಟಾರ್ಟಿಂಗಲ್ಲಿ ಒಂದು ಅರ್ಧ ಲೀಟ್ರ್ ಪೆಟ್ರೋಲ್ ಬೇಕು ಅಂತ ನನ್ನ ಕೈಗೆ ಬಾಟ್ಲು ಕೊಟ್ಟು ಕಳಿಸಿರೋ ಪೆಟ್ರೋಲ್ ತಾಂಬ ಅಂತ. ಒಂದು ಅರ್ಧ ಲೀಟ್ರ್ ನಾನೇ ತಂದು ಪೆಟ್ರೋಲ್ನ ಗಾಡೀಲಿ ಹಾಕ್ತಾ ಇದ್ದೀನಿ. ಅವರೇನು ಪೆಟ್ರೋಲ್ ಏನು ಕೊಡಲಿಲ್ಲ. ಪೆಟ್ರೋಲ್ನೆಲ್ಲ ಹಾಕ್ಬಿಟ್ಟು ಇವಾಗ ಆಯಿಲ್ ಹಾಕೋಕ್ಕೆ ಪ್ರೊಸೆಸ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಎಷ್ಟು ಲೀಟ್ರ್ ಆಯಿಲ್ ಹಿಡಿಯುತ್ತೆ ಇದು? ಒಂದು 3/4 ಲೀಟ್ರ್ ಹಿಡಿಯುತ್ತೆ. 600-700 ಗೇರ್ ಬಾಕ್ಸಿಗಾದರೆ 1.5 ಲೀಟ್ರ್ ಬೇಕಾಗುತ್ತೆ. ಟೋಟಲ್ ಎಷ್ಟು ಆಯಿಲ್ ಬೇಕಾಗುತ್ತೆ? ಒಂದ್ಸರಿ ಚೇಂಜ್ ಮಾಡ್ತೀನಿ. ಒಂದ್ಸತಿ ಚೇಂಜ್ ಮಾಡೋದಾದರೆ 2 ಲೀಟ್ರ್ ಆಯಿಲ್ ಬೇಕಾಗುತ್ತೆ. 2 ಲೀಟ್ರ್ ಆಯಿಲ್. ಎಷ್ಟು ಅವರಿಗೆ ಚೇಂಜ್ ಮಾಡಬೇಕು ಫಸ್ಟ್ ಸರ್ವಿಸ್ ಅಂತ? ಇಂಜಿನ್ಗೆ ಫಸ್ಟು ಒಂದು 10 ಒಂದು 15 ಅವರಿಗೆ ಚೇಂಜ್ ಮಾಡ್ಕೊಬೇಕು. ಹಾಂ, ಗೇರ್ ಬಾಕ್ಸಿಗೆ ಅವಾಗ ಚೆಕ್ ಮಾಡ್ಕೊತಾ ಇರಬೇಕು ಅಷ್ಟೇ. ಒಟ್ಟು ಒಂದು 10-15 ಅವರಿಗೆ ಚೇಂಜ್ ಮಾಡಿಬಿಡ್ಬೇಕು. ಹಾಂ, ಇಂಜಿನ್ ಆಯಿಲ್ ಮಾತ್ರ. ಓಕೆ, ಅಣ್ಣ ಹೇಳಿದ್ದು ನಿಮಗೇನೋ ಅರ್ಥ ಇಲ್ಲ ಅಂತ ನನಗೆ ಗೊತ್ತು. ಸೊ ಏನಪ್ಪ ಅಂತಂದರೆ ಇಂಜಿನ್ ಆಯಿಲ್ ಬೇರೆ, ಗೇರ್ ಆಯಿಲ್ ಬೇರೆ ಅಂತ ಇರುತ್ತೆ ಇದರಲ್ಲಿ. ಸೇಮ್ ನಾವು ಬೈಕಿಗೆ ಹೆಂಗೆ ಚೇಂಜ್ ಮಾಡ್ತೀವೋ ಹಂಗೆ ಇಂಜಿನ್ ಆಯಿಲ್ನ ಒಂದು 10-15 ಅವರಿಗೆ ಚೇಂಜ್ ಮಾಡ್ಕೋಬೇಕು. ಗೇರ್ ಆಯಿಲ್ ಮಾತ್ರ ನೀವು ಅದನ್ನು ಚೆಕ್ ಮಾಡಬೇಕು. ಬ್ಲ್ಯಾಕ್ ಆಯಿತು, ಹಾಳಾಗಿತ್ತು ಅಂದರೆ ಮಾತ್ರ ಚೇಂಜ್ ಮಾಡ್ಕೋಬೇಕು. ಮ್ಯಾಕ್ಸಿಮಮ್ ಒಂದು 30 ಅವರಿಗೆ ಚೇಂಜ್ ಮಾಡ್ಕೋಬೇಕು ಅಂತ ಅಣ್ಣ ಕರೆಕ್ಟಾಗಿ ಆಮೇಲೆ ನನಗೆ ಇನ್ಫಾರ್ಮೇಷನ್ ಹೇಳ್ತು, ಎಲ್ಲ ಕ್ಲೀನಾಗಿ ತಿಳ್ಕೊಂಡೆ. ಮತ್ತು ಇಂಜಿನ್ ಆಯಿಲ್ನು ಕೂಡ ಒಂದು 30 ಅವರ್ಸಿಗೆ ಒಂದು ಚೇಂಜ್ ಮಾಡ್ಬೇಕಂತೆ. ಫಸ್ಟ್ ಸರ್ವಿಸ್ ಆಗಿರೋದ್ರಿಂದ ಒಂದು 10-15 ಅವರು, ಆಮೇಲೆ ಹೋಗ್ತಾ ಒಂದು 30 ಅವರು ಚೇಂಜ್ ಮಾಡ್ಕೊತ ಹೋಗ್ಬೇಕು ನಾವು. ಮತ್ತು ಇದು 7 HP ಪೆಟ್ರೋಲ್ ಇಂಜಿನ್ನು, 4 ಸ್ಟ್ರೋಕು. ಯಾವುದೇ ಥರ ಪೆಟ್ರೋಲ್ ಒಳಗಡೆ ಆಯಿಲ್ ಏನು ಮಿಕ್ಸ್ ಮಾಡೋಂಗಿಲ್ಲ, ಡೈರೆಕ್ಟ್ ಪೆಟ್ರೋಲ್ನೇ ಹಾಕಿ ಕೈ ಬಿಡೋದು ಆ ಥರ. ಮತ್ತು ಇವರು ಆಯಿಲ್ನ ಅವ್ರ ಕಂಪ್ನಿದೇ ಹಾಕ್ತಾ ಇದ್ದಾರೆ. ನಮ್ಮ ಹತ್ರ ಬಿಲ್ ತಗೊಂಡ್ರು ಅದರದ್ದು ಆಯಿಲ್ದು, ಅವ್ರ ಕಂಪ್ನಿದೇ ಹಾಕ್ತಾ ಇದ್ದಾರೆ. ಮತ್ತು ನಮಗೆ ಪವರ್ ವೀಡರ್ ಜೊತೆಗೆ 2 ಎಕ್ವಿಪ್ಮೆಂಟ್ನು ಕೂಡ ಕೊಡ್ತಾ ಇದ್ದಾರೆ. 2 ರೋಟಾವೇಟ್ರು ಮತ್ತು ಒಂದು ನೇಗಲನ್ನು ಕೊಡ್ತಾ ಇದ್ದಾರೆ. ಸೊ ಅದು ಪವರ್ ವೀಡರ್ಗೆ ಇನ್ಕ್ಲೂಡ್ ಆಗಿರುತ್ತೆ. ಮತ್ತು ಇದೊಂದು ರಾಡು. ಸೊ ಇಲ್ಲಿಗೆ ನಾವು ನೇಗಲ್ನ ಹಾಕ್ಕೊಳ್ಳೋದು. ಸೊ ಮತ್ತೆ ಇವಾಗ ಆಯಿಲ್ನೆಲ್ಲ ಹಾಕ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಇದು ಗೇರ್ ಆಯಿಲ್, ಗೇರ್ಗೆ ಹಾಕ್ತಾ ಇರೋದು ಇದು ಇವಾಗ. ಮತ್ತೆ ಇದು ಇಂಜಿನ್ಗೆ ಹಾಕ್ತಾ ಇರೋದು ಇವಾಗ. ಇಂಜಿನ್ ಆಯಿಲ್ ಬೇರೆ, ಗೇರ್ ಆಯಿಲೇ ಬೇರೆ. ನಿಮಗೆ ಗೊತ್ತಿರುತ್ತೆ ಅಂದ್ರೂ ಹೇಳ್ತಾ ಇದ್ದೀನಿ, ನನ್ನ ಹೇಳೋ ಕರ್ತವ್ಯ. ಸೊ ಅಂತೂ ಇಂತೂ ಆಯಿಲ್ನೆಲ್ಲ ಹಾಕ್ಬಿಟ್ಟು ಇವಾಗ ಸ್ಟಾರ್ಟ್ ಮಾಡೋಂಥ ಟೈಮು. ಸೊ ಇದೆಲ್ಲ ಇನ್ಫಾರ್ಮೇಷನ್ ಇದೆ ಇಲ್ಲೆಲ್ಲ, ಚೌಕ್ ಕ್ಯೂಕ್ ಎಲ್ಲ ನೋಡ್ಕೊಳ್ಳಿ ನೀವು ಕರೆಕ್ಟಾಗಿ. ಹಾಂ, ಇದು ಪೆಟ್ರೋಲ್ ಆನ್ ಆ್ಯಂಡ್ ಆಫ್. ಹಾಂ, ಇದು ಆನಲ್ಲಿ ಇರಬೇಕು. ಹಾಂ, ಚೌಕು. ಓಕೆ. ಅದೇ ಸ್ಟಾರ್ಟ್ ಆಗೋ ಟೈಮ್ ಎಳ್ಕೊಂಡು ಸ್ಟಾರ್ಟ್ ಮಾಡೋದು. ಸ್ಟಾರ್ಟ್ ಮಾಡಿಬಿಟ್ಟು ಮುಂದೆ ತಳ್ಳೋದು. ಹಾಂ, ಯಾವಾಗಲೂ ಮುಂದೆ ಇರಬೇಕು. ಹಿಂಗಿರ್ಬೇಕಾ? ಹಾಂ, ಯಾವಾಗಲೂ ಎರಡು ಅಷ್ಟೇ. ಸರಿ. ಇದು ಯಾವ್ದಾಯ್ತು ಮೇಲೆ? ಇದು ಎಷ್ಟು? ಓಕೆ. ಹಾಂ, ಸರಿ. ಓಕೆ, ಸ್ಟಾರ್ಟು. ಪೆಟ್ರೋಲ್ ಹಾಕಿದ್ದೀವಿ. ಇದು ಆನ್ ಆ್ಯಂಡ್ ಆಫ್. ಇಲ್ಲ ಆನ್ ಆ್ಯಂಡ್ ಆಫ್ ಸ್ವಿಚ್ಚಾ? ಹಾಂ, ಇದು ಆಫ್, ಇದು ಕೆಳಗಡೆ. ಓಕೆ.
ಎಕ್ಸ್ಲೇಟರ್ ಕೂಡ ಇಲ್ಲೂ ಇದೆ, ಕೊಡ್ಬೋದಾ? ಸರಿ 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 ಸರಿ. ಈಗ ಗೇರ್ ಹಾಕೋದಾದ್ರೆ ಕ್ಲಚ್ ಹಿಡ್ಕೋಬೇಕಾ? ಇದೆ ಕ್ಲಚ್ಚು, ಹಿಡ್ಕೊಂಡು ಅಲ್ಲಿ ಹಾಕೋಣ ಹಂಗೆ. ಹಂಗೆ ಸ್ವಲ್ಪ ಕ್ಲಚ್ ಹಿಡ್ದು ಮೂವ್ ಮಾಡೋಣ ನೋಡೋಣ. ಹಾಂ, ಈ ಕಡೆ ಲಿವರ್ ಏನಿದು? ರಿವರ್ಸ್ ಗೇರ್ ಹಾಕ. ಓ, ಡೈರೆಕ್ಟಾಗಿ ಹೋಗುತ್ತಾ? ಓಕೆ. ಅದಕ್ಕೆ ಗೇರ್ ಇಲ್ಲ, ಇಲ್ಲೇ ಅಮ್ಕಿರ ಡೈರೆಕ್ಟ್ ಹಿಂದಕ್ಕೆ ಹೋಗ್ಬಿಡುತ್ತೆ. ಅದು ಅದು ಚೆಕ್ ಮಾಡೋಣ ಅಂತ ಮಾಡೋಣ. ಇರಲಿ ಹಾಂ ಹೌದಣ್ಣ, ಕೊಟ್ಟು. ಹೌದು. ಸರಿ. ನಾನು ಕ್ಲಚ್ನಂಗೇನೋ ಗೇರ್ ಅನ್ನೋದು ಹಾಕ್ಬೇಕನ್ನ ಅಂದ್ಕೊಂಡೆ. ಹಾಂ ಸರಿ. ಓಕೆ, ಕಲಿಯೋದು ತುಂಬ ಇದೆ. ಸ್ವಿಚ್ ಆನು. ಗೇರ್ ಹಾಕ್ತಾ ಇದ್ದಾರೆ. ಹಾಂ, ಕ್ಲಚ್ ಹಿಡ್ಕೊಂಡು ಗೇರ್ ಹಾಕೋದು. ಓಕೆ. ಹಾಂ, ಕ್ಲಚ್ ಬಿಡ್ಬೇಕು. ಓಕೆ. ನ್ಯೂಟ್ರಲ್ಲು. ಸರಿ. ಓಕೆ. ನ್ಯೂಟ್ಲು. ಓಕೆ, ಇದು ಆಫ್ ಮಾಡೋದಾದ್ರೆ ಡೈರೆಕ್ಟ್ ಆಫಾ? ಸರಿ. ಇದು ಆಯಿಲ್ ಎಷ್ಟೆಷ್ಟು ಹಾಕ್ಬೇಕು ಏನು? ಆಯಿಲ್ ಗೇರ್ ಬಾಕ್ಸಿಗೆ ಆದರೆ ಹಾಂ, 1.5 ಲೀಟ್ರ್ ಹಾಕ್ಬೇಕು. 1.5 ಲೀಟ್ರ್ ಗೇರ್ ಬಾಕ್ಸ್ ಆಯಿಲ್. ಅದು ಬೇರೆನಾ ಏನು? ಮಾಮೂಲಿ ಬೈಕ್ 90 ಗ್ರೇಡ್ ಬೈಕಿಗೆ ಹಾಕೋದು ಬರಲ್ಲ. ಹಾಂ, ಮತ್ತೆ ಇಂಜಿನಿಗೆ ಮಾತ್ರ ಬೈಕಿಗೆ ಹಾಕೋದು. ಇಂಜಿನ್ಗೂ ಬೇರೆ ಆಯಿಲ್, ಅದಕ್ಕೆ ಬೇರೆ ಆಯಿಲು. ಟೋಟಲ್ಲು ಒಂದು 2 ಲೀಟ್ರ್ ಬೇಕು ಆಯಿಲು? ಹಾಂ, 2 ಲೀಟ್ರ್ ಬೇಕು. ಒಂದ್ಸತಿ ಚೇಂಜ್ ಮಾಡೋದಾದ್ರೆ 2 ಲೀಟ್ರ್ ಬೇಕು. ಹಾಂ, ಸರಿ. ಎಷ್ಟು ಅವರಿಗೆ ಚೇಂಜ್ ಮಾಡಬೇಕು? ಇಂಜಿನ್ ಆಯಿಲ್ ಮಾತ್ರ ಒಂದು ಫಸ್ಟಿಗೆ ಒಂದು 15ರಿಂದ 20 ಅವರ್. ಹಾಂ, ಫಸ್ಟ್ ಸರ್ವಿಸು. ಫಸ್ಟು ಒಂದು 3 ಸರ್ವಿಸು. ಈಗ ನೋಡೋದು ಗೇರ್ ಐತೆ 2 ಲೀಟ್ರ್ ಹಾಕಿದೆ. ಈಗ ಎಷ್ಟು? 3 ಲೀಟ್ರ್? 1 ಲೀಟ್ರ್ ಆಗಿದೆ ಗೇರ್ ಎಷ್ಟೇನ? ಹಾಂ, ಅದು ಇಂಜಿನ್ ಆಯಿಲ್ 3 ಲೀಟ್ರ್, 7 ml 8 ml ಅಷ್ಟೇ. ಹಾಂ, ಈ ಏರ್ ಫಿಲ್ಟರ್ ತೋರಿಸಿದ್ಯಾ? ಏನು ಏರ್ ಫಿಲ್ಟ್ರು? ಅದನ್ನ ಎಲ್ಲೆಲ್ಲಿ ಇದೆ ಓಪನ್ ಮಾಡೋದು ತೋರಿಸಿ. ಇಲ್ಲ, ಅದನ್ನು ಕೇಳ್ಬೇಕೀಗ. ಅದು ಇಂಜಿನ್ ಆಯಿಲ್ ಬಿಚ್ಚೋದಿಲ್ಲ. ಗೇರ್ ಆಯಿಲ್ ಬಿಚ್ಚೋದಾದ್ರೆ ಕಳಿಸು. ಹಾಂ, ಅದರದ್ದು. ಹಾಂ, ಸರಿ. ಗೇರ್ ಆಯಿಲ್ ಬಿಚ್ಚೋದಾದ್ರೆ, ಇಂಜಿನ್ ಆಯಿಲ್ ಬಿಚ್ಚೋದಾದ್ರೆ ಇಲ್ಲಿ ಈ ಬೋಲ್ಟ್, ಸೆಂಟ್ರ್ ಬೋಲ್ಟ್ ಬಿಚ್ಚರಿ ಇಲ್ಲಿ ಕೆಳಗೆ ಹಿಂಗೆ ಬಂದ್ಬಿಡುತ್ತಾ? ಹಾಂ, ಎಲ್ಲ ಓಪನ್ ಆಗುತ್ತೆ. ಸರಿ. ಇದನ್ನು ಲೂಸ್ ಮಾಡಬೇಕು. ಇದನ್ನು ಬಿಚ್ಚಿದ ಮೇಲೆ ಇದನ್ನು ಲೂಸ್ ಮಾಡಬೇಕು. ಮತ್ತೆ ಮೈನರಾಗಿ ಏನು ಬರುತ್ತೆ ಸರ್ವಿಸು? ಈಗ ಒಂದು 10 ಅವರ್ ಹೊಡೆದೆ ಮೈನರಾಗಿ ಏನಾದ್ರು ಬರುತ್ತಾ? ಏನು ಇದು 7 HP ಪವರ್ ವೀಡಾನ್. ಇದು ಹೆಸರು ಯಾವ ಕಂಪ್ನಿ ಅಣ್ಣ? ಇದು ಅಗ್ರಿಡಾನ್ ಕಂಪ್ನಿ. ಇದು 7 HP ಪವರ್ ಟಿಲ್ಲರು. ಇದು ತೋಟದಲ್ಲಿ ಕಳೆ ಹೊಡೆಯೋಕ್ಕೆ ಸೂಪರ್ ಇರುತ್ತೆ. ಅಂದರೆ ಅಡಿಕೆ ತೋಟದಲ್ಲಿ ಎಸ್ಪೆಷಲಿ ಅದಕ್ಕೆ ಭಾಳ ಉಪಯೋಗ. ಯಾಕಪ್ಪ ಅಂದರೆ ಬೇರೆಗೂ ಕಟ್ಟಾಗ್ತಾನೆ ಟ್ಯಾಕ್ಟ್ರ್ ಅದು ಇದರಿಂದ ಭಾಳ ಉಪಯೋಗ ಆಗ್ತದೆ. ಹೌದು. ಇದ್ರದ್ದು ಮೇಂಟೆನೆನ್ಸು ಕಮ್ಮಿ ಇರುತ್ತೆ. ಆಮೇಲೆ ಒಂದು ಗಂಟೆಗೆ 1.5 ಕಾಲು ಲೀಟ್ರ್ ಕೊಟ್ಟು ಅಷ್ಟೇ. ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ. ರೋಟ್ರಿ ಹಾಕಿದ್ರೆ 4 ಕಡೆ 60 ಬರುತ್ತೆ. ಚೆನ್ನಾಗಿ ವರ್ಕ್ ಆಗುತ್ತೆ. ಜೊತೆಗೆ ಇದಕ್ಕೆ ಒಂದು 3 ಲೀಟ್ರ್ ಇಂಜಿನ್ ಆಯಿಲು, 1.5 ಲೀಟ್ರು, 1.5ರಿಂದ 1.3 ಲೀಟ್ರ್ ಗೇರ್ ಆಯಿಲ್ ಬರುತ್ತೆ. ಇಷ್ಟೇ ಇರುತ್ತೆ. ಸ್ಟಾರ್ಟಿಂಗು ಒಂದು 10 ಅವರ್ಸ್ ಇಂಜಿನ್ ಆಯಿಲ್ ಚೇಂಜ್ ಮಾಡ್ತೀವಿ. ಆಮೇಲೆ 20 ಅವರ್ಸು, ಆಮೇಲೆ 30 ಅವರ್ಸ್ ಇಷ್ಟೇ. ಇದು ಮೇಂಟೆನೆನ್ಸ್ ಏನು ಜಾಸ್ತಿ ಇರಲ್ಲ. ನೀಟಾಗಿ ಏನಪ್ಪ ಅಂದರೆ ಆಯಿಲ್ ಮೇಂಟೆನೆನ್ಸ್ ಒಂದು ರಿಯಲ್ ಟೈಮ್ಗೆ ಚೇಂಜ್ ಮಾಡಿದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ. ಇದರದೆಲ್ಲ ಸ್ಪೇರ್ ಪಾರ್ಟ್ಸ್ ಸಿಗುತ್ತೆ. ಅಣ್ಣ, ನಿಮ್ಮ ಕಡೆ ಎಲ್ಲ ಸರ್ವಿಸ್ ಸಿಗುತ್ತಲ್ಲ ಅಣ್ಣ? ಆದ್ರೆ ಇಲ್ಲೇ ಸರ್ವಿಸ್? ಹಾಂ, ಓಕೆ. ಸ್ಪೇರ್ಸ್ ಎಲ್ಲ ಸಿಗುತ್ತೆ. ಇದೇನಾದರೂ ಎಲ್ಲ ರಿಪೇರಿ ಎಲ್ಲ ಇರುತ್ತೆ. ಓಕೆ. ಇದು ಈಗ ಇಂಜಿನ್ ಆಯಿಲ್ ಚೇಂಜ್ ಎಷ್ಟು ಅವರ್ ಮಾಡಬೇಕು ಫಸ್ಟ್? ಇಂಜಿನ್ ಆಯಿಲ್ ಅದನ್ನೇ ಸ್ಟಾರ್ಟಿಂಗ್ 10 ಅವರ್ಸ್ ಮಾಡೋದು. ಹಾಂ, ಗೇರ್ ಆಯಿಲು ಅದನ್ನ 30 ಅವರ್ಸ್ ಆದ್ಮೇಲೆ ಮಾಡೋದು. 30 ಅವರ್ಸ್ ಆದಮೇಲೆ? ಹ್ಞೂ, ಸರಿ. ಆಮೇಲೆ ನೆಕ್ಸ್ಟು 50 ಅವರ್ಸ್. ಸ್ಟಾರ್ಟಿಂಗ್ ಒಂದ್ಸರಿ ಮಾತ್ರ ಬೇಗ ಮಾಡೋದು. ಆಮೇಲೆ 50 ಅವರ್ಸ್. ಆಮೇಲೆ ಒಂದು ಗೇರ್ ಆಯಿಲ್ ಮಾತ್ರ. ಇಂಜಿನ್ ಆಯಿಲು ಆಮೇಲೆ ಲಾಸ್ಟಿಗೆ ಫಿಕ್ಸ್ ಒಂದು 30 ಅವರ್ಸ್ ಒಂದ್ಸರಿ ಚೇಂಜ್ 30 ಅವರ್ಸ್ ಚೇಂಜ್ ಮಾಡಿಸ್ಬೇಕು. ಓಕೆ. ಏನಪ್ಪ
ಮತ್ತೆ ಮೈನರಾಗಿ ಏನಾದ್ರು ಸರ್ವಿಸ್ ಏನಾದ್ರು ಬರುತ್ತೆ ಜಾಸ್ತಿ? ಏನಿಲ್ಲ, ಇಂಜಿನಲ್ಲಿ ಚೇಂಜ್ ಮಾಡ್ಕೊಡ್ರಿ. ಇನ್ನು ಉಳಿದಿದ್ದೆಲ್ಲ ಸವಿತಾ ಕಾಮನ್ ಅದಷ್ಟೇ ಅಂದ್ಬಿಟ್ರೆ ಡಿಫೆಕ್ಟ್ಸ್ ಏನು ಅಂತ ಜಾಸ್ತಿ. ಸರಿ ಸರಿ. ಆಯಿಲ್ ಇದ್ರ ಹೆಂಗೆ ಗೊತ್ತಾ, ಮೇನ್ ಕಾನ್ಸೆಪ್ಟ್ ಏನು ಗೊತ್ತಾ, ಆಯಿಲ್ ಮೇಂಟೆನೆನ್ಸ್ ಇಂಪಾರ್ಟೆಂಟ್. ಆಯಿಲೇ ಮೇಯ್ನು. ಆಯಿಲ್ ಒಂದು ಮೇಂಟೈನ್ ಮಾಡಿದ್ರೆ ರಿಪೇರಿ ಭಾಳ ಕಡಿಮೆ ಇರುತ್ತಲ್ಲ. ಸರಿ ಸರಿ ಸರಿ. ಇನ್ನೇನು ಸವಕಳಿ ಬಂದಾಗ ಕಾಮನ್ ಹೋಗ್ತಾ ಇರ್ತಾವಲ್ಲ ಇದ್ದೇ. ಸರಿ, ಇದ್ರ ಜೊತೆಗೆ ಏನು ಸ್ಪೇರ್ ಪಾರ್ಟ್ ಏನು ಕೊಡ್ತಾ ಇದ್ದೀರಾ ನೀವು? ರೋಟ್ರಿ ಕೊಡ್ತೀವಿ. ಹಾಂ, ರೋಟ್ರಿ ಒಂದು ಸಿಂಗಲ್ ನೇಮ್ ಕೊಡ್ತೀವಿ. ಓಕೆ. ಇದಕ್ಕೆ ಎಕ್ಸ್ಟ್ರಾ ಬೇಕಾದ್ರೆ ಕುಂಟೆ, ಕಲ್ಟಿವೇಟ್ರು, ಬೇರೆ ಬೇರೆ ಥರ ಏನು ಅಟ್ಯಾಚ್ಮೆಂಟ್ಸ್ ಬೇಕು ಅವೆಲ್ಲ ಸಿಗ್ತವೆ ಎಕ್ಸ್ಟ್ರಾ. ಸೊ ನೋಡಿದ್ರಲ್ಲ, ನನ್ನ ಆದಷ್ಟು ನಾನು ಪ್ರಯತ್ನ ಪಟ್ಬಿಟ್ಟು ನಿಮಗೆ ಎಷ್ಟು ತಿಳಿಸೋದಕ್ಕಾಗುತ್ತೋ ಅಷ್ಟು ತಿಳಿಸಿಕೊಟ್ಟಿದ್ದೀನಿ. ಸೊ ಇನ್ನೂ ಒಂದು ಡೀಟೇಲ್ ವೀಡಿಯೋ ಮಾಡ್ತೀನಿ. ಸೊ ಅಂಗಡಿಯಿಂದ ಮನೆಗೆ ಇದನ್ನು ಆಟೋದಲ್ಲಿ ಹಾಕೊಂಡು ಹೋಗ್ತಾ ಇದ್ದೀನಿ ಇವಾಗ. ಸೊ ಇದಕ್ಕೆ ಟ್ರೈಲರ್ ಬರುತ್ತೆ, ಅದನ್ನ ಹಾಕೊಂಡ್ರೆ ನಾವು ಇದನ್ನು ರೈಡ್ ಮಾಡ್ಕೊತ ಹೋಗ್ಬೋದು. ಇದ್ರ ಥರ ಟ್ರ್ಯಾಕ್ಟರ್ ಥರ ನಾವು ರೈಡ್ ಮಾಡ್ಕೊತ ಹೋಗ್ಬೋದು. ಸೊ ಇವಾಗ ಮನೆ ಒಳಗೆ ನಿಲ್ಲಿಸ್ತಾ ಇದ್ದೀವಿ. ಇದನ್ನು ಸ್ಟಾರ್ಟ್ ಮಾಡ್ಕೊಂಡೆ ಮುಂದಕ್ಕೆ ತರ್ಬೋದಿತ್ತು, ನಮಗೆ ಗೊತ್ತಾಗ್ದಲೇ ಏನೋ ಹೊಸದು ಅನ್ನೋ ಹೊರಪ್ನಲ್ಲಿ ಎತ್ತಿಡ್ತಾ ಇದ್ದೀನಿ ಕೈಯಲ್ಲಿ. ಸೊ ಒಳಗಡೆ ಅಂತೂ ನಿಲ್ಲಿಸಿದ್ವಿ. ಇವತ್ತು ಆಯುಧ ಪೂಜೆ, 2025ನೇ ವರ್ಷದ ಆಯುಧ ಪೂಜೆ ದಿನನೇ ತಂದಿದ್ದೀನಿ. ಎಲ್ಲ ಒಳ್ಳೇದಾಗಲಿ ಅಂತ ದೇವರಲ್ಲಿ ಬೇಡ್ತೀನಿ. ಸೊ ನೋಡಿದ್ರಲ್ವಾ, ಐ ಹೋಪ್ ಈ ವಿಡಿಯೋಯಿಂದ ನಿಮಗೆ ಪವರ್ ಟಿಲ್ಲರ್ ಬಗ್ಗೆ ಸ್ವಲ್ಪನಾದ್ರೂ ಮಾಹಿತಿ ಸಿಕ್ಕಿರುತ್ತೆ ಅಂತ ಅಂದ್ಕೊತೀನಿ. ಇದ್ರದ್ದು ಡೀಟೇಲಾಗಿ ಅದು ಹೇಗೆ ವರ್ಕ್ ಆಗುತ್ತೆ, ಅದನ್ನು ಹೇಗೆ ವರ್ಕ್ ಮಾಡೋದು, ಅದರಿಂದ ಯಾವ್ಯಾವ ಥರ ಎಕ್ವಿಪ್ಮೆಂಟ್ ಹಾಕ್ಬಿಟ್ಟು ಹೊಡೆಯೋದು, ಅದರಿಂದ ಹೆಂಗೆ ವರ್ಕ್ ಆಗುತ್ತೆ ಅಂತ ಎಲ್ಲ ಡೀಟೇಲಾಗಿ ವಿಡಿಯೋ ಮಾಡ್ತೀನಿ. ಅಲ್ಲಿಂದ ನಾನು ಮಿಸ್ ಮಾಡ್ಕೊತೀರಿ. ಈ ಒಂದು ವಿಡಿಯೋಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುವ ಅಂತ ಹೇಳ್ತಾ, ಓಕೆ ಫ್ರೆಂಡ್ಸ್, ಬಾಯ್.